ಕರಾವಳಿಯ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿರೋದು ಯಕ್ಷಗಾನ. ಪ್ರತಿದಿನ ರಾತ್ರಿ ಚಂಡೆ ಅಬ್ಬರ ಕೇಳದ ಊರುಗಳಿಲ್ಲ. 10 ಯಕ್ಷಗಾನ ಮೇಳಗಳು ಕರಾವಳಿಯಲ್ಲಿ ಇದ್ದರೂ ಪ್ರತಿದಿನ ಯಕ್ಷಗಾನ ನಡೆಯುತ್ತಿದ್ದರೂ ಯಕ್ಷಗಾನ ಪ್ರೇಕ್ಷಕರಿಗೇನೂ ಕೊರತೆ ಇಲ್ಲ. ಯಕ್ಷಗಾನದಲ್ಲಿ ಹಲವು ಪ್ರಸಿದ್ಧ ವೇಷಗಳಿದ್ದರೂ ಇತ್ತೀಚೆಗೆ ಭಾರಿ ಪ್ರಸಿದ್ಧಿಯಾಗಿರುವ ವೇಷ ಗುಳಿಗ ವೇಷ. ಸಸಿಹಿತ್ಲು ಶ್ರೀ ಭಗವತಿ ಪ್ರಸಾದಿತ ಯಕ್ಷಗಾನ ಮೇಳದ ಭಗವತಿ ಕ್ಷೇತ್ರ ಮಹಾತ್ಮೆ ಪ್ರಸಂಗದಲ್ಲಿ ಬರುವ ಗುಳಿಗ ವೇಷ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡುತ್ತಿದೆ. ದಿವಂಗತ ಕಣಿಲ ಕಣ್ಣಪ್ಪ ವಿರಚಿತ ಆದಿ ಸುದೀಪು ಆಧಾರಿತ ಭಗವತಿ ಕ್ಷೇತ್ರ ಮಹಾತ್ಮೆ ಪ್ರಸಂಗ ಎಲ್ಲರ ಅಚ್ಚುಮೆಚ್ಚಿನ ಪ್ರಸಂಗಗಳಲ್ಲಿ ಒಂದು. ಪ್ರಸಂಗದಲ್ಲಿ ಶ್ರೀದೇವಿ ದಾರಿಗನು ಎಂಬ ಅಸುರನ ಬಳಿ ಶ್ರೀ ಚಕ್ರ ಪಡೆಯಲು ಅಜ್ಜಿ ವೇಷದಲ್ಲಿ ಬರುವ ಗುಳಿಗನ ಪ್ರವೇಶವಾಗುತ್ತದೆ. ಈ ಸಂದರ್ಭವನ್ನ ಯಕ್ಷಗಾನ ಪ್ರಸಂಗದಲ್ಲಿ ಅದ್ಭುತವಾಗಿ ತೋರಿಸಲಾಗಿದೆ. ಗುಳಿಗ ಪಾತ್ರವನ್ನ ಸಸಿಹಿತ್ಲು ಮೇಳದ ಉಮೇಶ್ ಕೊಳಂಬೆ ಎಂಬ ಕಲಾವಿದ ಅದ್ಭುತವಾಗಿ ನಿರ್ವಹಿಸುತ್ತಿದ್ದು, ಗುಳಿಗನ ಪ್ರವೇಶವನ್ನ ಕಾಣಲೆಂದೇ ನೂರಾರು ಜನ ಬರ್ತಾರೆ. ತೆಂಗಿನಗರಿಯ ದೀವೆಟಿಗೆಯಲ್ಲಿ ಯಕ್ಷಗಾನದ ರಂಗಸ್ಥಳಕ್ಕೆ ಬರುವ ಗುಳಿಗ ವೇಷಧಾರಿ ಎಲ್ಲರನ್ನ ತನ್ನ ಅಬ್ಬರದ ಮೂಲಕವೇ ಬೆಚ್ಚಿ ಬೀಳುವಂತೆ ಮಾಡ್ತಾರೆ. ಅಬ್ಬರದ ಬೆಂಕಿಯ ಕೆನ್ನಾಲಿಗೆ ನಡುವೆ ಸಭಾ ಪ್ರವೇಶವಾಗುತ್ತದೆ. ಬಳಿಕ ಅತ್ತಿಂದಿತ್ತ ಓಡಾಡಿ ಬೆಂಕಿಯ ಜೊತೆ ಸರಸವಾಡಿ ಗುಳಿಗನ ನೈಜ ಅಬ್ಬರದ ಅನಾವರಣ ಮಾಡ್ತಾರೆ. ಕುದಿಯುವ ಸೆಟ್ಟಿನ ಗುಳಿಗನ ಪ್ರವೇಶ ಕಲಾ ಆರಾಧಕರಿಗೆ ಬೇರೆಯ ಲೋಕವನ್ನೇ ತಂದಿದ್ದು ಮಾತ್ರ ಸುಳ್ಳಲ್ಲ.